ಶಾಮನೂರ್ ಸಾಹೇಬರು ನಮ್ಮಿಂದ ಅಗಲಿ ಹೋಗಿದ್ದಂಥದ್ದು ಬಹಳ ಅತ್ಯಂತ ದುಃಖದ ಒಂದು ಸಂಗತಿಯಾಗಿದೆ. ಅವರನ್ನು ಕಳೆದುಕೊಂಡಂಥ ಈ ಒಂದು ನಾಡು ಬಡವಾಗಿದೆ. ನನ್ನ ಜೊತೆಯಲ್ಲಿ, ನಮ್ಮ ಪರಿವಾರದ ಜೊತೆಯಲ್ಲಿ ಅತ್ಯಂತ ಅನ್ಯೋನ್ಯವಾದಂಥ ಒಂದು ಸಂಬಂಧವಿತ್ತು. ನಮ್ಮ ತಂದೆಯವರ ಹೆಗಲಿಗೆ ಹೆಗಲಿ ಕೊಟ್ಟು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಕಟ್ಟಿದ್ದಾರೆ. ಇವತ್ತು ಅದಾದ ಮೇಲೆ ಸುಮಾರು 13-14 ವರ್ಷಗಳವರೆಗೆ ಮಹಾಸಭೆ ಅಧ್ಯಕ್ಷರಾಗಿ ಸಮಾಜವನ್ನು ಮುನ್ನಡೆಸುವಂಥ ಕೆಲಸ ಮಾಡಿದ್ದಾರೆ. ಮಂತ್ರಿಯಾಗಿ, ಶಾಸಕರಾಗಿ, ಇವತ್ತೊಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಈ ಭಾಗದಲ್ಲಿ ವಿಶೇಷವಾಗಿ ದಾವಣಗೆರೆ ಅಭಿವೃದ್ಧಿಯಲ್ಲಿ ಅವರು ಭಾಳ ದೊಡ್ಡ ಮಟ್ಟದ ಒಂದು ಕೊಡುಗೆ ಇದೆ. ಇವತ್ತು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೇಳಿ ಪ್ರಖ್ಯಾತಿ ಪಡೆದಂಥ ದಾವಣಗೆರೆ ಈ ಭಾಗದಲ್ಲಿ ಸ್ಮಾರ್ಟ್ ಸಿಟಿ ಮಾಡೋದಲ್ಲಿ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಅಮೋಘವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಶ್ರಮ ಮಾಡಿದ್ದಾರೆ. ಕಾಯಕವೇ ಕೈಲಾಸ ಅನ್ನುವಂಥ ರೀತಿಯಲ್ಲಿ ಕಾಯಕಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಇವತ್ತು ಹೀಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದ್ದೇವೆ. ಇವತ್ತು ನಾನು ನನ್ನ ಪರವಾಗಿ, ಮಹಾಸಭೆ ಪರವಾಗಿ, ಸಮಸ್ತ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಅವರಿಗೆ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಆ ಭಗವಂತನು ಅವರ ಒಂದು ಆತ್ಮಕ್ಕೆ ಚಿರಶಾಂತಿ ಕೊಡಲಿ, ಅವರ ಪರಿವಾರದವರಿಗೆ ಅವರ ಅಗಲುವಿಕೆ ತಡ್ಕೊಳ್ಳಿಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರು ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲರೂ ನಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಸಮಾಜದಲ್ಲಿ ಬೇರೆ ಬೇರೆ ಭಿನ್ನ ನಿಲುವುಗಳಿದ್ರೂ ಕೂಡ ನಿಮ್ಮ ಮತ್ತೆ ಶಾಮನೂರ್ ಅವರ ನಿಲುವು ಒಂದೇ ಆಗಿರ್ತಿತ್ತು, ಒಂದೇ ಟೋನ್ ಆಗಿರ್ತದೆ ಸಮಾಜ ಇದರಲ್ಲಿ. ಆ ದೃಷ್ಟಿಯಿಂದ ನೋಡಿ, ಅವರು ರಾಷ್ಟ್ರೀಯ ಅಧ್ಯಕ್ಷರು, ನಾನು ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿ. ಹೀಗಾಗಿ ಇಬ್ಬರು ಏನೇ ತೀರ್ಮಾನ ಮಾಡಿದ್ರು ಒಮ್ಮತದಿಂದಲೇ ತೀರ್ಮಾನ ಮಾಡ್ತಾ ಇದ್ದೀವಿ. ಎಲ್ಲ ತೀರ್ಮಾನಗಳಲ್ಲಿ ನನ್ನ ಜೊತೆಯಲ್ಲಿ ನನ್ನ ಕಿರಿಯನಾಗಿದ್ದರು, ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾಯಿದ್ರು. ಅತ್ಯಂತ ಸರಳ ಜೀವಿಗಳು. ಇವತ್ತು ಅಂಥ ವ್ಯಕ್ತಿಗಳು ಸಿಗೋದೇ ಕಷ್ಟ. ಹೀಗಾಗಿ ಅವರು ಭೌತಿಕವಾಗಿ ನಮ್ಮ ಮಧ್ಯದಲ್ಲಿ ಇರದೇ ಇದ್ದರು, ಅವ್ರ ಕೆಲಸ ಇದೆ, ಅವ್ರ ಸಾಧನೆ ಇದೆ, ಅವ್ರ ಸೇವೆ ಇದೆ, ಅದು ಅಜರಾಮರವಾಗಿ ಉಳಿತದೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಆಗ್ತಕ್ಕಂಥ ಎಲ್ಲ ಒಂದು ಅರ್ಹತೆಯೂ ಕೂಡ ಇತ್ತು, ಅವಕಾಶ ಸಿಗಲಿಲ್ವಾ ಅನ್ನೋದು ಪ್ರಶ್ನೆ. 6 ಸಲ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಅವ್ರ ಸುಪುತ್ರರು ಈಗ ಮಂತ್ರಿ ಆಗಿದ್ದಾರೆ, ಅವರ ಸೊಸೆಯವರು ಸಂಸದರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯ ಪ್ರಾತಿನಿಧ್ಯ ಕೊಟ್ಟಿದೆ, ಎಲ್ಲ ರೀತಿಯ ಮಹತ್ವವನ್ನು ಕೊಟ್ಟಿದೆ. ಶಾಮನೂರ್ ಸಾಹೇಬರು ನಮ್ಮಿಂದ ಅಗಲಿ ಹೋಗಿದ್ದಂಥದ್ದು ಬಹಳ ಅತ್ಯಂತ ದುಃಖದ ಒಂದು ಸಂಗತಿಯಾಗಿದೆ. ಅವರನ್ನು ಕಳೆದುಕೊಂಡಂಥ ಈ ಒಂದು ನಾಡು ಬಡವಾಗಿದೆ. ನನ್ನ ಜೊತೆಯಲ್ಲಿ, ನಮ್ಮ ಪರಿವಾರದ ಜೊತೆಯಲ್ಲಿ ಅತ್ಯಂತ ಅನ್ಯೋನ್ಯವಾದಂಥ ಒಂದು ಸಂಬಂಧವಿತ್ತು. ನಮ್ಮ ತಂದೆಯವರ ಹೆಗಲಿಗೆ ಹೆಗಲಿ ಕೊಟ್ಟು